ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು ಬೇಡ್ಗೆ ಅರ್ಜಿನ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರುಗಳ ಪ್ರಶ್ನೆ ಹೆಚ್ಚಾಗಿ ಬರ್ತಾ ಇರೋದೇನೆಂದರೆ ಜನವರಿ 12, 2024 ನಾಳೆ ಅಂದರೆ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಆಗ್ತಾ ಇರುವಂಥದ್ದು. ಬೇಡ್ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಾ ಇರುವಂಥದ್ದು. ಇದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಇರಲಿದೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗ್ತದೆ ಇದರಲ್ಲಿ. ನಂತರದಲ್ಲಿ ವಿದ್ಯಾರ್ಥಿಗಳ ಮುಖ್ಯವಾದಂಥ ಪ್ರಶ್ನೆ ಏನಂದರೆ ಎಷ್ಟು ಪರ್ಸೆಂಟೇಜ್ ಇರೋರಿಗೆ ಒಂದು ಸೇಫ್ ಅಂತ ಅನ್ಬೋದು, ಅಥವಾ ಯಾವೆಲ್ಲ ಮೀಸಲಾತಿಗಳು ಕೈ ಹಿಡಿಯಬಹುದು, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ, ಯಾವ ಥರ ಏನು ಅಂತ ಪ್ರಶ್ನೆಗಳು ನಿಮ್ಮಲ್ಲಿ ಇವಾಗ ಡೌಟ್ಸ್ ಕುರಿತು ಹೆಚ್ಚಾಗಿ ಡೌಟ್ಸ್ಗಳು ಬರ್ತಾ ಇರ್ತವೆ. ಅಂದರೆ ನಾಳೆ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಹೀಗಾಗಿ ಈ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ, ಕನ್ನಡದಲ್ಲಿ BEd ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFಗಳು ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು. ಅಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನೋದಾಗಲೂ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಂತ ಹೇಳ್ತಾ, ಅದೇ ಜೊತೆಗೆ ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು. ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ಅಂತ ಹೇಳ್ತಾ, ಮೆಸೇಜ್ಗೆ ರಿಪ್ಲೈ ಸ್ವಲ್ಪ ತಡ ಆಗ್ಬೋದಕ್ಕಂತ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಕೂಡ ಮಾಡ್ತಾ ಇರ್ತೀರಾ. ಮೆಸೇಜ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು. ಹಾಗೆ ವಿಡಿಯೋಸ್ ಆಗ್ತಾರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಲಿಸ್ಟಲ್ಲಿ ಇರ್ತಾರೆ ಇದ್ರ ಬಗ್ಗೆ ಮೊದಲನೇದಾಗಿ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಈ ಒಂದು ಲಿಸ್ಟಲ್ಲಿ ಇರಲಿದೆ, ಯಾರನ್ನೆಲ್ಲ ಪರಿಗಣಿಸಿರ್ತಾರೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ಅಭ್ಯರ್ಥಿಗಳ ಸೂಚನೆ ಅಂತಂದ್ಬಿಟ್ಟು ಒಂದು ಆಪ್ಷನ್ ಎಂಟ್ರಿ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿದಾಗ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದರು. ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪ್ರಕ್ರಿಯೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ಒಂದು ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದರೆ 7-8ನೇ ತಾರೀಕಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಏನು ಕೊಟ್ಟಿದ್ರಲ್ಲ, ಈ 4 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದರು. ಮೊದಲನೇದಾಗಿ ಎರಡನೇ ಸುತ್ತಿಗೆ ಹೊಸದಾಗಿ ಮೂಲ ದಾಖಲಾತಿ ಪರಿಶೀಲನೆ ಆದಂಥ ಅಭ್ಯರ್ಥಿಗಳು, ಅಂದರೆ ಸೆಕೆಂಡ್ ರೌಂಡ್ನ ಒಂದು ವೆರಿಫಿಕೇಷನ್ ಏನಿತ್ತಲ್ಲ, ಅದರಲ್ಲಿ ವೆರಿಫಿಕೇಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳು. ಎರಡನೇದಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸಂಸ್ಥೆ ಹಂಚಿಕೆಯಲ್ಲಿ ದಾಖಲಾತಿ ಹೊಂದದೆ ಮುಂದಿನ ಸುತ್ತಿಗೆ ಆಯ್ಕೆ ಮಾಡಿಕೊಂಡಂತಹ ಅಭ್ಯರ್ಥಿಗಳು, ಅಂದರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ರು ಕೂಡ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನನಗೆ ಆ ಕಾಲೇಜ್ ಬೇಡ, ಬೇರೆ ಕಾಲೇಜ್ ಬೇಕು ಅಂತ ಸೆಕೆಂಡ್ ರೌಂಡ್ ಆಯ್ಕೆ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಮೂರನೇದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸಂಸ್ಥೆ ಹಂಚಿಕೆ ಆಗದೆ ಅಂದರೆ ಯಾವುದೇ ಕಾಲೇಜ್ ಸಿಗದೇ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು. ನಾಲ್ಕನೇದು ದಾಖಲಾತಿ ಪರಿಶೀಲನೆ ಪೂರ್ಣಗೊಂಡು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗದ ಅರ್ಹ ಅಭ್ಯರ್ಥಿಗಳು, ಅಂದರೆ ಫಸ್ಟ್ ರೌಂಡಲ್ಲಿ ಅಂದರೆ ಫಸ್ಟ್ ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಷನ್ ಆಗಿ ಆದರೂ ಕಾಲೇಜ್ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಈ 4 ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಈ 4 ವಿದ್ಯಾರ್ಥಿಗಳನ್ನು ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತೇವೆ ಅಂತ ಹೇಳಿದರು. ಈ 4 ವಿದ್ಯಾರ್ಥಿಗಳ ಹೆಸರು ಅಂದರೆ ಈ 4 ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಸೆಕೆಂಡ್ ರೌಂಡ್ಗೆ. ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಜಾಸ್ತಿ ಇತ್ತಲ್ಲ, ಯಾವೆಲ್ಲ ವಿದ್ಯಾರ್ಥಿಗಳನ್ನು ಇದಕ್ಕೆ ಪರಿಗಣಿಸ್ತಾರೆ, ಯಾರೆಲ್ಲ ಹೆಸರು ಬರ್ಬೋದು ಅಂತ. ಈ 4 ವಿದ್ಯಾರ್ಥಿಗಳ ಹೆಸರು ನಾಳೆ ಒಂದು ಲಿಸ್ಟ್ನಲ್ಲಿ ಬರಬಹುದು, ಅಂದರೆ ಈ 4 ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾ ಇದ್ದಾರೆ ಅಂತ. ನಂತರದಲ್ಲಿ ಯಾರಿಗೆ ಸೀಟು ಸಿಗಲಿದೆ ಈ ಒಂದು ಪ್ರಶ್ನೆ ಕೂಡ ಹೆಚ್ಚಿಗೆ ಬರ್ತಾ ಇರುವಂಥದ್ದು. ನಮ್ಮ ಪರ್ಸೆಂಟೇಜ್ ಇಷ್ಟಿದೆ, ನನಗೆ ಅಷ್ಟಿದೆ, ನನ್ನ ರಿಸರ್ವೇಷನ್ ಅದಿದೆ, ಅಥವಾ ನನಗೆ ಸೀಟ್ ಇಲ್ಲ, ನನಗೆ ಅಲ್ಲಿ ರಿಸರ್ವೇಷನ್ ಇಲ್ಲ, ಮತ್ತೊಂದು ಇತರೆ ಪ್ರಶ್ನೆಗಳು ಹೊಸದಾಗಿ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂಥರ ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ ಏನು ಅಂತ ಇದ್ರ ಬಗ್ಗೆ ಮಾಹಿತಿ ನೋಡ್ತಾರೆ. ರಿಸರ್ವೇಷನ್ ಮತ್ತು ಪರ್ಸೆಂಟೇಜು ಯಾವುದು ನಿಮಗೆ ಕೈ ಹಿಡಿಯುತ್ತೆ ಅಂತ ಮೆಜಾರಿಟಿ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವ ರಿಸರ್ವೇಷನ್ ಮತ್ತು ಪರ್ಸೆಂಟೇಜ್ ಅಂದರೆ ನಿಮಗೆ ಮುಖ್ಯವಾಗಿ ಪರ್ಸೆಂಟೇಜ್ ಅಂತಕ್ಕಂಥದ್ದು ಅತ್ಯಗತ್ಯ ಆಗಿರುತ್ತೆ ಕಟ್ ಆಫ್ ಪ್ರಕಾರ. ನಂತರದಲ್ಲಿ ರಿಸರ್ವೇಷನ್ ಅಂತ ಬಂದಾಗ ಕ್ಯಾಟಗರಿ ರಿಸರ್ವೇಷನ್ನೇ ಪ್ರಮುಖ ಪಾತ್ರನ ಇಲ್ಲಿ ವಹಿಸುವಂಥದ್ದಾಗಿರುತ್ತೆ. ನಿಮ್ಮದು ಯಾವುದು GM ಅಂತ ಕ್ಯಾಟಗರಿ ಇಲ್ಲ, 2A 2B 3A 3B ಕ್ಯಾಟಗರಿ 1 ಅಥವಾ SC ST ಈ ಒಂದು ಕ್ಯಾಟಗರಿ ರಿಸರ್ವೇಷನ್ಗಳ ಸೀಟ್ಗಳು ಆ ಒಂದು ಕಾಲೇಜಲ್ಲಿ ಎಷ್ಟಿದೆ ಆ ಒಂದು ಕಾಲೇಜಿಗೆ ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಷನ್ ವೈಸಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ. ನಂತರದಲ್ಲಿ ಆ ಅಪ್ಲಿಕೇಶನ್ ನೋಡಿಕೊಂಡು ಬೇರೆ ಒಂದು ಅಂದರೆ ನಿಮ್ಮದೇ ಕ್ಯಾಟಗರಿ ಆಗಿರ್ತಕ್ಕಂಥ ಅಥವಾ ಬೇರೆ ಕ್ಯಾಟಗರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟೇಜ್ GM ಕಟ್ ಆಫ್ ಆದ್ರೂ ಅವ್ರಿಗೆ ಸಿಗುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ನಿಮ್ಗೆ ಅಲ್ಲಿ ಸೀಟ್ ಇದ್ದರೂ ಕೂಡ ಸಿಗದೇ ಇರೋ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ಈ ಒಂದು ಚಾನ್ಸಸ್ಗಳು ಕೂಡ ಹೆಚ್ಚಾಗಿರುತ್ತೆ. ಒಟ್ಟಿನಲ್ಲಿ ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಸೀಟ್ಗಳಂತೂ ತುಂಬ ಕಡಿಮೆನೇ ಇರುವಂಥದ್ದು. GMಗಳಿಗೆ 3-4 ಸೀಟ್ ತನಕ ಇದ್ದಾವೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದಾಗಿರುವಂಥದ್ದು ಸೀಟ್ ಸಿಗುವಂಥದ್ದು. ಪರ್ಸೆಂಟೇಜ್ ಇಲ್ಲಿ ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ. ಜೊತೆಗೆ ಕ್ಯಾಟಗರಿ ರಿಸರ್ವೇಷನ್ಗಳೇ ನಿಮಗೆ ಯಾವುದು 371J ಇದೆ ಅಥವಾ ಇನ್ಯಾವುದು ಬೇರೆ ಬೇರೆ ರಿಸರ್ವೇಷನ್ ಅಂತ ಏನು ಬರ್ತಾವಲ್ಲ, ಆ ಒಂದು ರಿಸರ್ವೇಷನ್ಸ್ಗಳಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತವೆ. ಸ್ಪೋರ್ಟ್ಸ್, NCC ಇವೆಲ್ಲ ಕನ್ನಡ ಮಾಧ್ಯಮ ಎಲ್ಲ ಇದ್ದರೂ ಕೂಡ ಪರ್ಸೆಂಟೇಜ್ ಇಲ್ಲಿ ಪ್ರಮುಖ ಪಾತ್ರ, ಜೊತೆಗೆ ಕ್ಯಾಟಗರಿ ರಿಸರ್ವೇಷನ್ ಇಲ್ಲಿ ಪ್ರಮುಖ ಪಾತ್ರನ ವಹಿಸುವಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಪರ್ಸೆಂಟೇಜ್ ಮತ್ತು ಕ್ಯಾಟಗರಿ ರಿಸರ್ವೇಷನ್ಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ನಿಮಗೆ ಸೀಟ್ ಸಿಗಬೇಕಾದ್ರೆ. ಹಾಗಾಗಿ ಸೀಟ್ ಸಿಗಬೇಕಂದ್ರೆ ಪರ್ಸೆಂಟೇಜ್ ನಿಮ್ಮದು ಅಟ್ಲೀಸ್ಟ್ ಜಾಸ್ತಿ ಇರಬೇಕಾಗುತ್ತೆ. ಜಾಸ್ತಿ ಅಂದರೆ 78+, 79+ ಈ ಥರ ಇದ್ದಾಗ ಒಂದು ಹೋಪ್ ಇಟ್ಕೊಬೋದು ವಿದ್ಯಾರ್ಥಿಗಳು ಸಿಗುತ್ತೆ ಅಂತ. ಬಟ್ ಇನ್ನೂ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳು ಪರ್ಸೆಂಟೇಜಲ್ಲಿ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕಾಲೇಜುಗಳಿಗೆ ಅವ್ರ ಅಪ್ಲಿಕೇಶನ್ ಹಾಕ್ಬಿಟ್ಟಾಗ ಸ್ವಲ್ಪ ಸಾಧ್ಯತೆಗಳು
ಕಡಿಮೆ ಆಗಿಬಿಡುತ್ತೆ. ಸೊ ಈ ಒಂದು ಸೆಕೆಂಡ್ ರೌಂಡ್ಗೂ ಕೂಡ ಹೆವಿ ಕಾಂಪಿಟೇಷನ್ ಬಂದಿದೆ. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಬಂದಿರೋದ್ರಿಂದ, ಸೊ ಅವರ ಪರ್ಸೆಂಟೇಜ್ ಜಾಸ್ತಿನೂ ಇರೋದ್ರಿಂದ, ಮತ್ತು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರು ಸೆಲೆಕ್ಟ್ ಆಗಿದ್ರು. ಬಟ್ ಅವ್ರಿಗೆ ಸ್ಟಾರ್ ಮಾರ್ಕ್ ಬಂದಿತ್ತು, ಕಾಲೇಜ್ ಸಿಕ್ಕಿಲ್ಲ. ಸೊ ಆ ಒಂದು ವಿದ್ಯಾರ್ಥಿಗಳು ಕೂಡ ಇವಾಗ ಆಪ್ಷನ್ ಎಂಟ್ರಿ ಮಾಡಿರಬಹುದು, ಸಾಧ್ಯತೆಗಳಿರ್ತವೆ. ಹೀಗಾಗಿ ಪರ್ಸೆಂಟೇಜ್ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗಿ ಈ ಒಂದು ರೌಂಡ್ಗೆ ಬಂದಿರೋದ್ರಿಂದ ಈಗ ಕಾಂಪಿಟೇಷನ್ ಸ್ವಲ್ಪ ಇನ್ನೂ ಅದೇ ಥರನೇ ಇದೆ, ಫಸ್ಟ್ ರೌಂಡ್ ಥರನೇ. ಒಟ್ಟಿನಲ್ಲಿ ಪರ್ಸೆಂಟೇಜ್ ಇಲ್ಲಿ ಮ್ಯಾಟರ್ ಆಗುತ್ತೆ ಜಾಸ್ತಿಯಾಗಿ. ಸೊ ಬಟ್ ನೋಡಬೇಕಾಗಿರುತ್ತೆ, ಲಿಸ್ಟ್ ಬಂದಂಥ ಪಕ್ಷದಲ್ಲೇ ಕಟ್ ಆಫ್ ಆಗಿರ್ಬೋದು, ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ, ಎಷ್ಟು ಪರ್ಸೆಂಟ್ ಇರೋರು ಆಯ್ಕೆ ಆಗಿದ್ದಾರೆ, ಇದೆಲ್ಲ ಗೊತ್ತಾಗುವಂಥದ್ದಾಗಿರುತ್ತೆ. ಒಟ್ಟಿನಲ್ಲಿ ಸೈನ್ಸ್ಗೆ, ಆರ್ಟ್ಸ್ಗೆ, ಕಾಮರ್ಸ್ ಒಂದೇ ಒಂದು ರೀತಿಯಾದಂಥ ಕಟ್ ಆಫ್ ಎಲ್ಲ ಡಿಸೈಡ್ ಆಗ್ತದೆ. ಬಟ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರ್ಟ್ಸ್ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜ್ಗಳ ವೇರಿಯೇಷನ್ ಇರುತ್ತೆ. ಸೊ ಇದು ಲಿಸ್ಟ್ ಬಂದಂಥ ಪಕ್ಷದಲ್ಲಿ ಗೊತ್ತಾಗೋದು. ಒಟ್ಟಿನಲ್ಲಿ ಸೀಟು ಯಾರಿಗೆ ಸಿಗುತ್ತೆ ಸಿಗಲ್ಲ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ನಿಮ್ಮೊಂದು ಪರ್ಸೆಂಟೇಜು ರಿಸರ್ವೇಷನ್ನ ಬೇಸ್ ಮೇಲೆ ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಬೇಸ್ ಮೇಲೆ ಇವುಗಳ ಮೇಲೆ ಎಲ್ಲ ನಿಂತಿರುತ್ತೆ. ಸೊ ಆ ಒಂದು ಕಾಲೇಜಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಿಲ್ಲ, ಸೊ ಅದೇ ರೀತಿ ಹೆಚ್ಚಿಗೆ ಪರ್ಸೆಂಟ್ ಇರೋರು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಸೊ ಆಯ್ಕೆ ಮಾಡಿರ್ತಾರೆ ಆ ಕಾಲೇಜಿನ, ಇವೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಸೊ ಇದೆಲ್ಲದರ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿದವರು ಒಂದು ಹೋಪ್ ಇಟ್ಕೋಬೋದು. ನಂತರದಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದು ರಿಸರ್ವೇಷನ್ ಇದ್ದವರು ಕೂಡ ಒಂದು ಹೋಪನ್ನು ಇಟ್ಕೋಬೋದು. ಸೊ ರಿಸರ್ವೇಷನ್ ಮ್ಯಾಟರ್ ಆಗುತ್ತೆ ಮತ್ತು ಪರ್ಸೆಂಟೇಜ್ ಹೆವಿ ಮ್ಯಾಟರ್ ಆಗುತ್ತೆ ಇಲ್ಲಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು.